ರಿಯಾ ಮತ್ತು ವರುಣ್ ಮನೆಯ ಹೊರಗೆ ಉದ್ಯಾನದಲ್ಲಿ ಕುಳಿತಿದ್ದಾರೆ. ಅವರ ಪಕ್ಕದಲ್ಲಿಯೇ ಕುರ್ಚಿಗಳನ್ನು ಹಾಕಿ ಅಪ್ಪಪ್ಪ ಅಮ್ಮ ಕುಳಿತಿದ್ದಾರೆ. ಅಪ್ಪ ಪತ್ರಿಕೆ ಓದುತ್ತಿದ್ದಾರೆ. ಅಮ್ಮ ಮೊಬೈಲ್ ನೋಡುತ್ತಿದ್ದಾರೆ. ಅಷ್ಟರಲ್ಲಿ ವರುಣ ರಿಯಾ ಜಿಯೋಮೆಟ್ರಿ ಬಾಕ್ಸ್ ಅನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಲು ಶುರು ಮಾಡುತ್ತಾನೆ. ರಿಯಾ ಅಭಿಷೇಕಕ್ಕಾಗಿ ವರುಣ್ ನೊಂದಿಗೆ ವಾದಿಸುತ್ತಾರೆ. ಇಬ್ಬರು ಜಿಯೋಮೆಟ್ರಿ ಬಾಕ್ಸ್ ಅನ್ನು ಕಿತ್ತುಕೊಳ್ಳಲು ಶುರು ಮಾಡುತ್ತಾರೆ. ಕಿತ್ತಾಟದಲ್ಲಿ ಜಿಯೋಮೆಟ್ರಿ ಬಾಕ್ಸಸ್ ನಲ್ಲಿದ್ದ ಪೆನ್ನು ಪೆನ್ಸಿಗಳು ಎಲ್ಲೆಡೆ ಚೆಲ್ಲಾಪಿಲ್ಲಿಯಾಗುತ್ತವೆ. ಅಮ್ಮ ಮತ್ತು ಅಪ್ಪ ಹತ್ತಿರ ಬರುತ್ತಾರೆ. ಅಚ್ಚರಿಕೆಯಿಂದ ಕೆಲಸ ಮಾಡಿ ನಿಮ್ಮ ಬಂಕಂದ ಪೆನ್ಸಿಲ್ಗಳು ಚೆಲ್ಲಾಪಿಲ್ಲಿಯಾಗಿವೆ. ಅಪ್ಪ ನಿಮ್ಮನ್ನು ತಲೆಗೆ ಕೋರಿಸಿಕೊಂಡಿದ್ದಾರೆ. ಆಗ ನೋಡಿ, ಅತ್ಯೋ ಬಾಬಾ, ನನ್ನ ಹೆಸರನ್ನು ಮಮಬೇದಲ್ಲಿ ಕೊಕ್ಕೆ ತರುತ್ತಿದ್ದೀಯಾ? ಮಕ್ಕಳು ಆರ್ಟ್ ಮಾಡುತ್ತಿದ್ದಾರೆ, ಹೋಮ್ ವರ್ಕ್ ಮಾಡಿದ್ದಾರೆ, ಸ್ವಲ್ಪ ಮಸ್ತಿ ಕೊಡ್ ಮುಖ್ಯ. ಹುಂಗೆ ಹೇಳುತ್ತಾ ಅಪ್ಪ ವರುಣ್ಗೆ ಕಮ್ಮು ಹೊಡೆಯುತ್ತಾರೆ ಮತ್ತು ರಿಯಾ ನಗುತ್ತಾರೆ. ಲವ್ ಯು ಟು ಮಗು. ಮತ್ತು ಆ ಪೇಂಟಿಂಗ್ ತುಂಬಾ ಸುಂದರವಾಗಿ ಕಾಣುತ್ತಿದೆ. ಅಮ್ಮ ಅತ್ತಾರೆ. ಅಯ್ಯೋ, ಇದು ಜನಲ್ಲ. ರಿಯಾಲೊಂದಿಗೆ ತಂದೆ ಮಾತುಕತೆ ನಡೆಯುತ್ತಲೇ ಇತ್ತು. ಅಷ್ಟರಲ್ಲಿ ಒಬ್ಬ ಹಿರಿಯ ಮಹಿಳೆ ಎದುರಿಗೆ ಬರುತ್ತಾರೆ. ವರುಣ್, ನೋಡು, ಅಜ್ಜಿ ಬರುತ್ತಿದ್ದಾರೆ, ಅವರನ್ನು ಕರೆದುಕೊಂಡು ಬಾ. ಸರಿ ಅಪ್ಪ, ನಾನು ಹೋಗುತ್ತೇನೆ. ವರುಣ ತಕ್ಷಣ ಓಡುತ್ತಾ ಅಜ್ಜಿಯ ಬಳಿ ಹೋಗಿ ಅವರ ಕಾ ಹಿಡಿದು ಹೇಳುತ್ತಾನೆ. ಹೇಗಿದ್ಯಾ ಮಗು? ನಾನು ಚೆನ್ನಾಗಿದ್ದೇನೆ ಅಜ್ಜಿ. ವರುಣ್ನ ಅವರ್ತನೆಯಿಂದ ಅಮ್ಮನಿಗೆ ಮತ್ತೆ ಕೋಪ ಬರುತ್ತದೆ. ಅವರು ಸಿಟ್ಟಿನಿಂದ ಹೇಳುತ್ತಾರೆ, ವರುಣ್ ಅವರು ನಿನ್ನ ಕ್ಲಾಸ್ಮೇಟ್ ಅಲ್ಲವ, ಫ್ರೆಂಡ್ ಅಲ್ಲ. ನಿನ್ನು ಅವರಿಗೆ ಹಲೋ ಮಾಡುತ್ತೀಯಾ? ಅವರ ಕಾಲು ಮುಟ್ಟಿ ನಮಸ್ಕರಿಸು. ಹಲೋ ಅಜ್ಜಿ ಅಂದರೆ ಇನ್ನು. ರಿಯಾ, ನಿನ್ನು ಕೋಟ್ ಕಾಲು ಬುಟ್ಟು. ರಿಯಾ ಮತ್ತು ವರುಣ್ ಇಬ್ಬರು ಅಜ್ಜಿಯ ಕಾಲು ಮುತ್ಪ್ರತಾರೆ. ಖುಷಿಯಾಗಿರು ಮಗು, ಚೆನ್ನಾಗಿ ಓದು, ಪ್ರಗತಿ ಸಾಧಿಸು. ಯಾರಾದರೂ ಹಿರಿಯರು ಕಂಡರೆ ಅವರಿಗೆ ನಮಸ್ಕರಿಸಿ ಅವರ ಕಾಲು ಮುಟ್ಟಿ ಆಶೀರ್ವಾದ ತೆಗೆಬೇಕು. ಅತಿಯೋ ಸೊಸೆ, ಅವರನ್ನು ಬಿಯಬೇಡ, ನಿಧಾನವಾಗಿ ಕಲಿಯುತ್ತಾರೆ. ಹೊಂದು ಆಂಡಿ, ಆದರೆ ಮ್ಯಾನರ್ಸ್ ಅನ್ನು ಆಗಿಂದಲೇ ಕಲಿಸಬೇಕು. ಸರಿಯಾದ ಮಾತು. ನನ್ನ ಆಶೀರ್ವಾದ ಯಾವಾಗಲೂ ಇವರಿಬ್ಬರ ಜೊತೆಗಿದೆ. ಹಾಗೆ ನಾಡಿದ್ದು ನಾನು ಮನೆಯಲ್ಲಿ ಸತ್ಯನಾರಾಯಣ್ ಹಪ್ತೆ ಇಟ್ಟಿದ್ದೇನೆ. ಅದಕ್ಕಾಗಿ ನಿಮ್ಮೆಲ್ಲರನ್ನು ಕರೆಯಲು ಬಂದಿದ್ದೇನೆ. ನಿಲ್ಲಿ ಕೂಳಿತುಕೊಳ್ಳಿ, ನಾನು ಚಹಾ ಮಾರುತ್ತೇನೆ. ಇಲ್ಲ ಸೌಸೆ, ಉಳಿದ ಮನೆಗಳಿಗೂ ಹನುಗಬೇಕು. ಮತ್ತೆ ಯಾವಾಗಲಾದರೂ ಆರಾಮಾಗಿ ಕುಳಿತು ಕೂರುತ್ತೇನೆ. ಅಜ್ಜಿ ಹೊರಟು ಹೋಗುತ್ತಾರೆ ಮತ್ತು ಅಮ್ಮ ಮಕ್ಕಳನ್ನು ಕರೆಯುತ್ತಾರೆ. ಮಂಗು ಯಾವಾಗಲೂ ಹಿರಿಯರನ್ನು ಗೌರವಿಸು ಅಚ್ಚುವಾಯಿತಾ? ನಿಮ್ಮ ಮನೆಗೆ ನಿಮ್ಮ ಯಾವುದೇ ಸ್ನೇಹಿತ ಬಂದರೂ ಅವರನ್ನು ಚೆನ್ನಾಗಿ ಸ್ವಾಗತಿಸಬೇಕು. ಅವರು ಸ್ನೇಹಿತರು, ಕ್ಲಾಸ್ಮೇಟ್ಗಳು. ಅವರಿಗೆ ಹಲೋ, ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು, ಸಾರಿ ಎಂದು ಹೇಳಬೇಕು. ಹಾಗಾದರೆ ಅಪ್ಪನಿಗೂ ಬೆಳಗ್ಗೆ ಹಲೋ ಹೇಳಬೇಕಾ? ಹೌದು ಮಗು, ಇದೇ ಉತ್ತಮತೆ. ಶಾಲೆಯಲ್ಲಿ ಶಿಕ್ಷಕರಿಗೆ ಶುಭಾಶಯ ಕೋರುವುದು, ಸ್ನೇಹಿತರಿಗೆ ಕ್ಯಾನ್ಶೇಕ್ ನೀಡುವುದು. ಆದರೆ ಅಮ್ಮ, ಕ್ಲಾಸ್ನಲ್ಲಿ ಯಾರಾದರೂ ನಿಮ್ಮೊಂದಿಗೆ ಜಗಳವಾಡಿದರೆ ಅವರಿಗೆ ಹಾಯ್ ಹೇಳಬೇಕಾ? ಮಗು, ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟ ವಿಷಯಗಳು ನಡೆಯುತ್ತಲೇ ಇರುತ್ತವೆ. ಆದ್ದರಿಂದ ಪ್ರತಿಯಿಂದ ಮಾತನಾಡಿದರೆ ಆವ ಸಾರಿ, ಥ್ಯಾಂಕ್ ಯು ಹೇಳುವುದರಿಂದ ಯಾರು ಚಿಕ್ಕರಾಗುವುದೇ. ಆದರೆ ಅಮ್ಮ, ಹೆಟಮ್ಯಾಮ ಕಾಲು ಮುಟ್ಟಬೇಕಾ? ಅಪ್ಪಪ್ಪನಾಗುತ್ತಾರೆ. ಹಾ ಮಗು, ಶಾಲೆಯಲ್ಲಿ ಶಿಕ್ಷಕರಿಗೆ ಸಮಯಕ್ಕೆ ತಕ್ಕಂತೆ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಹೇರು. ಮರುದಿನ ಶಾಲೆಯಲ್ಲಿ ಹಲೋ ಗುಡ್ಡಿ, ಹೇಗಿದ್ದೀಯಾ ಜನ್ನು? ನೀನು ನನಗೆ ಹಲೋ ಹೇಳಿದೆಯಾ? ಆದರೆ ನಿನ್ನ ಮತ್ತು ನನ್ನ ಜಗಳವಾಗಿದೆ. ಹಾಗಾದರೆ ಚೀನಾಯಿತು, ಅದು ನಿನ್ನೆನ್ನೇ ಆಗಿತ್ತು. ಇಂದು ಹೊಸ್ದೀನ್, ನಿನಗೆ ನನ್ನ ಯಾವುದೇ ಮಾತು ಅನಿಸಿದರೆ ಸಾರಿ. ನೀನು ನನಗೆ ಸಾರಿ ಹೇಳಿದೆಯಾ? ಸಾರಿ ನಾನು ಹೇಳಬೇಕಿತ್ತು. ಸರಿ, ನಾವಿಬ್ಬರೂ ಒಬ್ಬರೊಬ್ಬರು ಸಾರಿ ಹೇರಿದೆವು. ಆಗ ಹಳೆಯ ವಿಷಯಗಳ ಮಾನ್. ನೀನು ಸರಿಯಾಗಿ ಹೇರುತ್ತೀಯಾರಿಯಾ? ಯಾಂಗು ಅಮ್ಮ ಹೇಳಿದರು, ಸಾರಿ ಹೇಳುವುದರಿಂದ ಯಾರೂ ಚಿಕ್ಕರಾಗುವುದಿಲ್ಲ. ನನ್ನ ತಪ್ಪಾಗಿತ್ತು, ನಾನು ಕೂಡ್ ಸಾರಿ. ಇಂದಿನಿಂದ ನಾವು ಬೆಸ್ಟ್ ಫ್ರೆಂಡ್ಸ್. ರಿಯಾ ಮತ್ತು ಗೂಡ್ಜಿ ಇಬ್ಬೊಬ್ಬರು ಅಪ್ಪಿಕೊಂಡು ಕ್ಲಾಸ್ ರೂಮ್ಗೆ ಹೋಗುತ್ತಾರೆ. ಗುಡ್ ಮಾರ್ನಿಂಗ್ ಮಿಸ್. ಗುಡ್ ಮಾರ್ನಿಂಗ್ ಮಕ್ಕಳೇ, ಇಂದು ನಾವು ಮನತೆಯ ಬಗ್ಗೆ ಕಲಿಯೋಣ. ಯಾರು ಹೇರುತ್ತೀರಾ? ರಿಯಾಕ ಚೆತ್ತುತ್ತಾಳೆ. ಹಿರಿಯರ ಕಾಲು ಮುಟ್ಟಬೇಕು, ಅತಿ ಬೇಗಲನ್ನು ಕೂಡಿಸಬೇಕು, ನೀರು ಕೇಳಬೇಕು.
ಸ್ನೇಹಿತರಿಗೆ ಹಲೋ ಸಾರಿ ಯು ಹೇಳಬೇಕು. ತುಂಬಾ ಉತ್ತಮ ಸಂಸ್ಕಾರಗಳು ರಿಯಾ. ನೋಡಿದ್ರ ಮಕ್ಕಳೇ, ಬೆಳಗ್ಗೆ ಗುಡ್ ಮಾರ್ನಿಂಗ್, ಮವ್ಯಾಹನ ಗುಡ್ ಆವಟರನಮೂನನ್, ಸಂಜೆ ಗುಡ್ ಆವ್ನಿಂಗ್, ರಾತ್ರಿ ಗುಡ್ ನಿಟ್ ಎಂದು ಹೇಳುತ್ತಾರೆ. ನಾನು ಅಪ್ಪ ಅಮ್ಮನಿಗೆ ಗುಡ್ ನೈಟ್ ಹೇಳಿಯೇ ಮಾಗುತ್ತೇನೆ. ವೆರಿ ಗುರಿಯಾ. ಉಳಿದ ಮಕ್ಕಳು Mavello Kurmis! ಸೊ ಪ್ರಣದ ಆಲ್. ರಿಯಾ ಮತ್ತು ವರುಣ್ ಶಾಲೆಗೆ ಹಿಂದಿರುಗುತ್ತಾರೆ ಮತ್ತು ರವಿಯ ಮನೆಗೆ ಹೋಗುತ್ತಾರೆ. ವರುಣ್ ಅಜ್ಜಿಯ ಕಾಲು ಮುಟ್ಟುತ್ತಾನೆ. ಆರಾಮ್. ಖುಷಿಯಾಗಿರು ಮಹು. ಅಮ್ಮ ನೋಡಿ ಬುದ್ಧುತ್ತಾರೆ. ಮ್ಯಾಂಕ್ಯೂ ನಿನ್ನ ಮಕ್ಕಳಿಗೆ ಎಷ್ಟು ಉತ್ತಮ ಸಂಸ್ಕಾರಗಳನ್ನು ಕಲಿಸಿದ್ದೀಯಾ. ಯಾಂಕು ಯಾಕೆ? ಇದು ಪೋಷಕರ ಕೆಲಸ, ಮಕ್ಕಳಿಗೆ ಉತ್ತಮ ಸಂಸ್ಕಾರಗಳನ್ನು ಕಲಿಸುವುದು. ಯಾಕೆಂದರೆ ಸಂಸ್ಕಾರ ಪಾಮಶಾಲಿ ಮನೆಯಿಂದಲೇ ಪ್ರಾರಂಭವಾಗುತ್ತದೆ. ಇಬ್ಬರು ನಗುತ್ತಾರೆ ಮತ್ತು ಪತಿ ಪತ್ನಿಯನ್ನು ಅಪ್ಪಿಕೊಳ್ಳುತ್ತಾನೆ.